ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇವತ್ತು ಏನೇನು ಅಂದ್ಬಿಟ್ಟು. ಇವತ್ತು ವಿಡಿಯೋ ತುಂಬಾ ವೆರೈಟಿ ಆಗಿದೆ. ನೀವು ಅನ್ಕೋಬೋದು ಏನು ವಿಚಿತ್ರವಾಗಿದೆ ವಿಡಿಯೋ ಅನ್ಕೋಬೋದು. ಸ್ವಲ್ಪ ಅಲ್ಲಿ ಇಲ್ಲಿ ಹಂಗೆ ಹಿಂಗೆ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಡ್ಯೂಟಿಗೆ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ರೆಡಿ ಆಗಿಬಿಟ್ಟು ಮಕ್ಕಳಿಗೆಲ್ಲ ಟಿಫನ್ ಹಾಕ್ಕೊಟ್ಟೆ. ತಿಂತಾಯಿದ್ರು, ಕಿತ್ಲಾಡ್ಕೊಂಡು ತಿಂತಾಯಿದ್ರು. ಮತ್ತು ಹಂಗೆ ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದೆ. ಸ್ವಲ್ಪ ಕತ್ಲೆನೇ ಆಗೋಗಿತ್ತು. ಬಟ್ಟೆ ಎಲ್ಲ ಎತ್ಕೊಳ್ಳೋಣ ಅಂದ್ಬಿಟ್ಟು ಆಚೆಗೆ ಹೋದೆ. ಮಳೆ ಬರೋ ಥರ ಇತ್ತು ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬಟ್ಟೆ ಎಲ್ಲ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಕೈಯಲ್ಲೆಲ್ಲ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟು ಹೋಗಿದೆ. ನಾನು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಜಾಸ್ತಿ ಹಾಕಲ್ಲ, ಯಾಕೆಂದರೆ ಅಷ್ಟೊಂದು ನನಗೆ ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನಾನು ಬಟ್ಟೆನೆಲ್ಲ ಕೈಯಲ್ಲೇ ಆದಷ್ಟು ಒಗಿತೀನಿ. ನಾನು ಎಲ್ಲ ಒಗೆದು ಒಣಗಾಕ್ಬಿಟ್ಟು ಹೋಗಿದ್ದೆ. ಸೊ ಎಲ್ಲನೂ ನೀಟಾಗಿ ಒಣಗಿತ್ತು. ಎಮರ್ಜೆನ್ಸಿ ಬೇಕಂದರೆ ನಾನು ಡ್ರೈಗೆ ಹಾಕ್ಬಿಡ್ತೀನಿ, ಆಮೇಲೆ ಎಲ್ಲ ಎತ್ಕೊಂಡ್ಬಿಡ್ತೀನಿ. ರಂಗೋಲಿ ಕೂಡ ಬೆಳಗ್ಗೆ ಹಾಕಿದ್ದು ಹಂಗೆ ಇತ್ತು. ಸ್ವಲ್ಪ ಏನೋ ಮಕ್ಕಳು ಉಜ್ಜಿಬಿಟ್ಟವ್ರೆ. ನನ್ನ ಮಗ ಊಟ ಮಾಡ್ದ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಸುಮ್ಮನೆ ಮಲ್ಕೊಳ್ಳಲ್ಲ. ಅವನು ವಾಕಿಂಗ್ ಎಲ್ಲ ಮಾಡ್ತಾನೆ. ಅವನಿಗೆ ಭಯ ಎಲ್ಲಿ ದಪ್ಪ ಆಗಿಬಿಡ್ತೀನಿ ಅಂದ್ಬಿಟ್ಟು ತಿಂದ್ಬಿಟ್ಟು ವಾಕ್ ಮಾಡ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ ಅವನು. ಬಂದು ನೋಡಿದೆ, ಎಲ್ಲ ಫುಲ್ಲು ಕೆಲಸ, ಹೆವಿ ಕೆಲಸ ಇತ್ತು. ನೋಡಿದೆ, ಬೇಜಾರಾಯಿತು. ಏನಪ್ಪ ಇಷ್ಟೊಂದು ಕೆಲಸ ಐತಿ, ಯಾವಾಗ ಮುಗಿಸೋಣ ಅಂದ್ಬಿಟ್ಟು. ಆಮೇಲೆ ಈ ಟೈಲ್ಸ್ ನೋಡ್ಬೋದು. ಈ ಟೈಲ್ಸಲ್ಲಿ ಒಂದು ಮಗು ಇದೆ. ಆ ಮಗು ನೋಡ್ರೆ ಒಂಥರ ಖುಷಿ ಆಗುತ್ತೆ. ರಿಯಲ್ ಮಗು ಥರನೇ ಇದೆ. ಕ್ಲೀನ್ ಮಾಡೋಣ ತಾಳ ಅಂದ್ಬಿಟ್ಟು ನಾನು ಕಿಚನ್ಗೆ ಹೋದೆ. ನೋಡಿ ತಲೆ ಕೆಟ್ಟೋಯ್ತು ನನಗೆ. ಯಾವಾಗೇ ಕೆಲಸ ಎಲ್ಲ ಮುಗಿಸ್ಲಿ, ಅಲ್ಲಿ ಮಾಡ್ಕೊಂಬಂದು ಸಾಕಾಗಿರುತ್ತೆ. ಮಾಡೋಣ ಅಂದ್ಬಿಟ್ಟು ನನ್ನ ಡ್ರೆಸ್ ಕೂಡ ಚೇಂಜ್ ಮಾಡಿರಲಿಲ್ಲ. ಇದು ಸ್ಯಾರಿ ಬಂದ್ಬಿಟ್ಟು ನನ್ನ ತಂಗಿ ಕೊಡಿಸಿದ್ದು. ತುಂಬ ಇಷ್ಟ ಆಯ್ತು ನನಗೆ. ಈ ಥರ ಸ್ಯಾರಿಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಬಂದೆ, ಕಿಟಕಿ ಎಲ್ಲ ಓಪನ್ ಮಾಡಿದೆ, ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು. ನೋಡಿ ಬೇಜಾರಾಯಿತು. ಸರಿ ಅಂದ್ಬಿಟ್ಟು ಆಮೇಲೆ ತೊಳೆಯೋಣ ಅಂದ್ಬಿಟ್ಟು ಸುಮ್ಮನೆ ಇದೆ. ಮತ್ತು ಇದು ನೋಡ್ತಾ ಇರ್ಬೋದು ಬುದ್ಧ. ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿದೆ. ನಾನು ತುಂಬ ದಿನದಿಂದ ಬುಕ್ ಮಾಡಬೇಕಂತ ಆಸೆ ಇತ್ತು. ಫ್ರೇಮ್ ಸಮೇತ ಆದರೆ ಹೆವಿ ಕಾಸ್ಟ್ಲಿ ಇತ್ತು. ಇದು ಬಂದ್ಬಿಟ್ಟು ಕೇವಲ 113 ರೂಪಾಯಿ, 113 ರುಪೀಸು. ಇರಲಿ ಬಿಡು ಇದೆ ಅಂದ್ಬಿಟ್ಟು ಬುಕ್ ಮಾಡಿದೆ. ಮತ್ತು ನಮ್ಮ ಮನೆಯವ್ರು ಕೆಲಸ ಮಾಡ್ಕೊಂಬಂದು ಮಲ್ಕೊಂಡಿದ್ರು. ಪಾಪ ಹೆವಿ ನಿದ್ದೆ ಮಾಡ್ತಾಯಿದ್ರು. ನನ್ನ ಮಗಳು ಅವ್ರು ಮಲ್ಕೊಂಡಾಗೆಲ್ಲ ಓಡಾಗಿ ಬೆಡ್ಶೀಟ್ ಹೊಸ್ತಾ ಇರ್ತಾಳೆ. ಸೊಳ್ಳೆ ಕಚ್ಚುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲಿ ಮಲ್ಕೊಳ್ಳಿ ಪಾಪ. ನನ್ನ ಮಗಳು ಹೋಗ್ಬಿಟ್ಟು ಬೆಡ್ಶೀಟ್ ಹೊಚ್ಚೋದು ಮತ್ತು ಗಾಳಿ ಬೀಸೋದೆಲ್ಲ ಮಾಡ್ತಾ ಇರ್ತಾಳೆ. ನಾನು ಬೈತಾ ಇರ್ತೀನಿ, ಏನು ಓವರ್ ಆಗಾಡ್ತೀನಿ ಅಂದ್ಬಿಟ್ಟು. ಅವಳೆ ಸುಮ್ಮನೆ ರಮ್ಮ, ಪಪ್ಪಂಗೆ ಪಾಪ ಸೊಳ್ಳೆ ಕಚ್ಚುತ್ತೆ, ಚಳಿ ಆಗುತ್ತೆ ಅಂದ್ಬಿಟ್ಟು. ನೋಡಿ ದೃಷ್ಟಿ ಕೂಡ ತೆಗಿತಾವಳೆ. ನನ್ನ ಮಗಳು ಅವರಪ್ಪ ಅಂದರೆ ತುಂಬ ಪ್ರೀತಿ ಅವಳಿಗೆ. ಮತ್ತು ನಮ್ಮ ಅಕ್ಕವರು ಕೂಡ ಸಂಡೇ ಬಂದಿದ್ದರು ಫ್ರೆಂಡ್ಸ್. ಅದೆಲ್ಲ ಶನಿವಾರದ್ದೆಲ್ಲ ಮುಗೀತು. ಶನಿವಾರದ ಡೇ ಮುಗೀತು. ಇದು ಬಂದ್ಬಿಟ್ಟು ಸಂಡೇ. ನಾವು ನಮ್ಮ ಅಕ್ಕ ಅವ್ರದ್ದೊಬ್ಬರು ಫ್ರೆಂಡ್ ಇದ್ದಾರೆ ಇಲ್ಲಿ, ಅವ್ರ ಮನೆಗೆ ನಾವು ಹೋಗಿದ್ವಿ. ನೋಡ್ತಿರೋದು ಹಸಿ ಖರ್ಜೂರ. ಇದು ನಂಗೆ ನೋಡಿ ಶಾಕ್ ಆಯಿತು. ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ ನಾನು ಇದನ್ನ. ಏನು ನೋಡಿ ಒಂಥರ ಖುಷಿ ಆಯಿತು. ಹಸಿ ಖರ್ಜೂರ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಕಸರೆ, ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಸೊ ಹಂಗೆ ನೋಡ್ತಾ ಬಂದರೆ ಅಲ್ಲಿಂದ ಬಂದ್ಬಿಟ್ಟು ನಾವು ನಮ್ಮ ಊರಿಗೆ ಅಂತ ಹೊರಟಿದ್ವಿ. ನಮ್ಮ ದೊಡ್ಡಪ್ಪ ಡೆತ್ ಆಗಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ನಾವು ಬೆಳಗ್ಗಿನ ಜಾವನೇ 5 ಗಂಟೆಗೆ ಹೊರಟಿದ್ವಿ. ಇನ್ನು ಅಲ್ಲಿಗೆ ಹೋದರೆ ಮತ್ತೆ ಫುಲ್ ಡೇ ಆಗುತ್ತೆ, ಹೊಟ್ಟೆ ಹಸ್ಕೊಂಡಿರಬೇಕು, ಮತ್ತು ಆಗಲ್ಲ ಅಂದ್ಬಿಟ್ಟು ನಾವು ಲೈಟಾಗಿ ಟಿಫನ್ ಮಾಡ್ಕೊಂಡ್ವಿ. ಬಿಸಿಬೇಳೆಭಾತ್ ತಿನ್ಕೊಂಡು ಹೊರಡ್ತೀವಿ ಅಲ್ಲಿಂದ. ಪಾಪ ನಮ್ಮ ಅಕ್ಕವ್ರು ಬಂದಿದ್ರು ಸಂಡೇ. ಅವರು ಬಂದು ಹೋದರು. ನೆಕ್ಸ್ಟ್ ಡೇ ನಮಗೆ ಕಾಲ್ ಬಂತು, ದೊಡ್ಡಪ್ಪ ತೀರೋದ್ರು ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ಚೆನ್ನಾಗೇ ಇದ್ದಿಲ್ಲ ಬಿಸಿಬೇಳೆಭಾತ್, ಅದು ಏನೋ ನನಗೆ ಇಷ್ಟ ಆಗಿಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು, ಇವರೇ ನಮ್ಮ ದೊಡ್ಡಪ್ಪ. ನೋಡಿ ಸೆಂಟ್ರಲ್ದಿರೋದು ಅವರೇ. ನಮ್ಮ ದೊಡ್ಡಪ್ಪ ಡೆತ್ ಆಗಿದ್ರು. ತುಂಬ ಏಜ್ ಆಗಿತ್ತು, ಎಷ್ಟು ವರ್ಷ ಬದುಕಿದ್ರು. ಸೊ ಅವರಷ್ಟೇ ನಾವು ಬಾಳಿ ಬದುಕೋಣ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಊರಿಗೆಲ್ಲ ಹೋಗಿ ಬಂದ್ವಿ. ನಾನು ಊರಲ್ಲೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಅದೆಲ್ಲ ಇಷ್ಟ ಆಗಿಲ್ಲ ನನಗೆ. ಜಸ್ಟ್ ಫೋಟೋ ಮಾತ್ರ ಹಾಕಿದ್ದೀನಿ. ಸೊ ಅಲ್ಲಿಂದ ಬಂದ್ವಿ. ನನ್ನ ಮಗಳು ಮನೆಯೆಲ್ಲ ಒರೆಸ್ತಾ ಇದ್ಲು. ಪ್ಯಾಂಟು ಏನೇ ನೀವು ಎಲ್ಲ ಯಾರಿಗಿದೆಲ್ಲ ಬಟ್ಟೆ ಗೊತ್ತಿಲ್ಲಪ್ಪ. ಏನೋ ಪಾರ್ಸೆಲ್ ಬಂದಿತ್ತು, ಕೇಳಿಕೋದೆ ಇಸ್ಕೊಬಂದ್ಬಿಟ್ಟು. ಓಪನ್ ಮಾಡು ಬೇಗ. ಅವೇನು ಓಪನೂ ಆಗೋಯ್ತಿಲ್ಲ.
ನಾನು ಹೇಳಿಲ್ವ ಕೋಟ್ ಅಂತ ಏನಕ್ಕೆ ಇವಾಗ ಅದೆಲ್ಲ ಬುಕ್ ಮಾಡ್ಕೊಂಡೈತೆ ಪಪ್ಪ? ಗೊತ್ತಿರಪ್ಪ. ಅಬ್ಬಬ್ಬಬ್ಬಬ್ಬ. ಪ್ಯಾಂಟು ಕೋಟು ಫ್ಲಿಪ್ಕಾರ್ಟಾ? ಕೋಟ್ ಅಲ್ಲ ಇದು ಗೊತ್ತು. ಹಾಂ ಶರ್ಟ್ ನಾನು ನೋಡಿದೆ. ಏನಾರು ಪ್ಲ್ಯಾನ್ ಮಾಡ್ಕೊಂಡಾಯ್ತಾ? ಇಷ್ಟೊಂದು ಬಟ್ಟೆ ಯಾವಾಗಲೂ ಬುಕ್ ಮಾಡ್ಕೊಂಡಿರ್ಲಿಲ್ವಲ್ಲ? ಮೀಶೋ ಇರ್ಬೇಕು ತಾನೇ? ಮೀಶೋನೇ. ನಾನು ಬುಕ್ ಫ್ಲಿಪ್ಕಾರ್ಟ್ ಅಲ್ಲ ಅಂದರೆ ಹ್ಞೂ ಅಂತದೆ. ನೀವು ನೋಡಿ ಬಟ್ಟೆ ಬುಕ್ ಮಾಡ್ಕೊಂಡಿರಲ್ಲ. ಏನಕ್ಕೆ ಇಷ್ಟೊಂದು ಬಟ್ಟೆ ಅಂತ ಅರ್ಥ ಆಯ್ತಲ್ವಲ್ಲ? ತೋರ್ಸಲ್ಲ. ಅದೇನು ಪ್ಯಾಂಟಾ? ಇದು ಶರ್ಟಾ? ಇನ್ನೊಂದೇನಿದು? 2 ಜೊತೆ ಶರ್ಟು. ಅದೇ ಕಮ್ಮಿ ರೇಟ್ ಅಂತ ಬುಕ್ ಮಾಡಿ. ಇನ್ನೊಂದೆಲ್ಲ ಶರ್ಟು ನನಗಿದು ಇಷ್ಟ ಆಯಿತು. ಗ್ರೀನು 4 ಜೊತೆ 2 ಜೊತೆ. ಹಾಂ ಇರು ಫೋನ್ ಮಾಡ್ತೀನಿ ಇವಾಗ. ಏನು ಮಾಡ್ತಿದ್ದೀಯ ಅಮ್ಮ ಇವತ್ತು? ಹಾಂ ಮನೆ ಒರೆಸ್ತಾ ಇದ್ದೀನಿ. ಏನಂಗೆ ಇವತ್ತು ಸಮಾಚಾರ? ಮನೆಯೆಲ್ಲ ಒರೆಸ್ತಾ ಇದೆಯಾ? ನೀನು ಬೈತೀಯ ಅಂತ ಹಾಂ ಬೇಕಿತ್ತಾ? ಫೋಟೋ ತೆಗಿತೆ. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಏನೋ ಗೊತ್ತಿಲ್ಲ ಸ್ಕೂಲಿಂದ ಬಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಮನೆ ಒರೆಸ್ತಾ ಇದ್ದಾಳೆ. ಯಾವ ದೇವ್ರ ಜ್ಞಾನ ಕೊಡ್ತಾ ಗೊತ್ತಿಲ್ಲ. ಮನೆ ಒರೆಸೋಕೆ ಬರೋಲ್ಲ, ಒದ್ದಾಡ್ಕೊಂಡು ಒರೆಸ್ತಾವಳೆ. ಏನಮ್ಮ ಇವತ್ತು ಅದಕ್ಕೆ ಮಳೆ ಬಂದಿರೋದು ಇವತ್ತು? ಹಾಂ ಹಾಗೆ ನೀಟಾಗಿ ಇಟ್ಕೋಬೇಕು ಮನೇನ. ನಾಳೆ ಗುರುವಾರ ವಾರ ಮಾಡಬೇಕು. ಅದಕ್ಕೆ ಇವಳು ಇವತ್ತೇ ಒರೆಸೋಳೆ, ನಾಳೆಗೆ ಒರೆಸೋದು ತಪ್ಪಿತು. ಮತ್ತು ಎಲ್ಲ ಮುಗೀತು. ನಮ್ಮ ಮನೆಯವ್ರು ಅದನ್ನು ಬುಕ್ ಮಾಡ್ಕೊಂಡಿದ್ರು, ಅದೆಲ್ಲ ನೋಡ್ತಾ ಇದ್ವಿ. ಸೊ ಹಾಗೆ ನಮ್ಮಲ್ಲಿ ನಮ್ಮ ಅಕ್ಕ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅವರು ತುಂಬ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು. ನಾವು ಬಂದು ಫ್ರೂಟ್ಸ್ ತಿನ್ನಲ್ಲ. ಮೋಸಂಬಿ ಇತ್ತು, ಮೋಸಂಬಿ ಅಂತೂ ಇನ್ನೂ ತಿನ್ನೋದೇ ಇಲ್ಲ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಜ್ಯೂಸ್ ಮಾಡಿದ್ದೆ. ಎಲ್ಲರೂ ಆಲ್ಮೋಸ್ಟ್ ಅದನ್ನ ನೀರಲ್ಲಿ ಮಾಡ್ತಾರೆ. ನಾನು ನೋಡೋಣ ಅಂದ್ಬಿಟ್ಟು ಹಾಲನ್ನ ನೀಟಾಗಿ ಕಾಯಿಸಿ ಸಕ್ಕರೆ ಹಾಕಿ ಕಾಯಿಸ್ಕೊಂಡ್ಬಿಟ್ಟು ಹಾಲು ಮತ್ತು ಏಲಕ್ಕಿ ಸಕ್ಕರೆ ಎಲ್ಲ ಹಾಕಿಬಿಟ್ಟು ನಾನು ಮೋಸಂಬಿ ಜ್ಯೂಸ್ ಮಾಡಿದೆ. ಚೆನ್ನಾಗಿತ್ತು, ಸುಮ್ಮನೆ ಟ್ರೈ ಮಾಡಿದೆ. ನಿಜವಾಗ್ಲೂ ಚೆನ್ನಾಗೇ ಇತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾವು ನೀರು ಹಾಕಿ ಮಾಡೋದ್ರಿಂದ ಅದು ಸ್ವಲ್ಪ ಹೊತ್ತಿಗೆಲ್ಲ ಕಹಿ ಆಗುತ್ತಲ್ವ. ಇದು ನಾನು ಮಿನಿಮಮ್ 2 ಅವರ್ ಇಟ್ಟಿದ್ದೆ. ನಮ್ಮ ಮನೆಯವ್ರಿಗೆ ನಾವೆಲ್ಲ ಫಸ್ಟ್ ಕುಡ್ದಿದ್ವಿ. ನಮ್ಮ ಮನೆಯವ್ರು ಬಂದಿರಲಿಲ್ಲ, ಅವ್ರಿಗೆ ಅಂತ ಒಂದು ಗ್ಲಾಸ್ ಎತ್ತಿಟ್ಟಿದ್ದೆ. 2 ಅವರ್ ಆಯ್ತು ಅವ್ರು ಬರೋ ಅಷ್ಟರಲ್ಲಿ. ನಿಜವಾಗ್ಲೂ ಕಹಿ ಆಗಿರಲಿಲ್ಲ, ಅದು ಹೆಂಗಿತ್ತು ಹಂಗೇ ಇತ್ತು. ಆದರೆ ನನಗೇನೋ ಇಷ್ಟ ಆಯ್ತಪ್ಪ. ನಮ್ಮ ಮನೆಯವರು ನನಗೆ ಬೇಡ ಹಾಲು ಹಾಕಿದ್ಯಾ ಅಂತ ಅಂದರು. ನಿಜವಾಗ್ಲೂ ಚೆನ್ನಾಗಿತ್ತು, ನಮಗೇನೋ ಇಷ್ಟ ಆಯ್ತಪ್ಪ. ಬೇಕಾದರೆ ಸುಮ್ಮನೆ ಒಂದೊಂದು ಗ್ಲಾಸ್ ಟ್ರೈ ಮಾಡಿ ನೋಡಿ. ಇವತ್ತಿನ ಸ್ಪೆಷಲ್ ನಮಗೆ ಮೋಸಂಬಿ ಜ್ಯೂಸೇ. ನೋಡಿ ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ನೋಡಿ ಅವಳಿಗೆ ಅಂತ ತುಂಬ ಖುಷಿ ಆಯಿತು. ಅವಳು ಚೆನ್ನಾಗಿದ್ದರೆ ತುಂಬ ಖುಷಿಯಿಂದ ಕುಡಿತಾಳೆ. ನಾನು ಮತ್ತು ನನ್ನ ಮಗ ನನ್ನ ಮಗಳು ಚೆನ್ನಾಗಿರಲೇಬೇಕು. ಇನ್ನು ನಮ್ಮ ಮನೆಯವ್ರು ಹೆಂಗಿದ್ರು ಕುಡಿತಾರೆ. ನೋಡಿ ಇವನು ಅಷ್ಟೇ, ಅವನಿಗಂತೂ ಇನ್ನೂ ಇಷ್ಟ ಆಯಿತು. ನೋಡಿ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಇದ್ದೀನಿ, ಅವನು ಆನ್ಸರ್ ಮಾಡಿದಿರೋ ಕುಡಿತಾನೆ ಇದ್ದಾನೆ ಲಾಸ್ಟಲ್ಲಿ. ಸೂಪರ್ ಅಂತ ಅವನು. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಜ್ಯೂಸು, ಮೋಸಂಬಿ ಜ್ಯೂಸು. ಯಾರೋ ಮೋಸಂಬಿ ಕೊಟ್ರಾ, ನಾವು ಮೋಸಂಬಿ ತಿನ್ನಲ್ಲ, ಹಾಗಾಗಿ ನಾವು ಅದನ್ನೇ ಜ್ಯೂಸ್ ಮಾಡಿಬಿಟ್ವಿ. ತುಂಬ ಸಖತ್ತಾಗಿ ಬಂದೈತೆ. ಏನೋ ಪರ್ಫೆಕ್ಟ್. ಸುಮ್ಮನೆ ನಮ್ಮಮ್ಮ ಈ ಥರ ಮಾಡೋ ಬದಲು ಸುಮ್ಮನೆ ಯಾವ್ದಾದ್ರು ಜ್ಯೂಸ್ ಅಂತ ಇರ್ಬೋದಪ್ಪ. ಚೆನ್ನಾಗಿ ಬಂದೈತೆ. ಫಸ್ಟ್ ಟೈಮ್ ಮಾಡ್ತೀನಿ ಮೋಸಂಬಿ. ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ, ಅಂದರೆ ಚೆನ್ನಾಗಿ ಬಂದೈತೆ. ನಾನು ಜಾಸ್ತಿ ಪಪ್ಪಾಯ ಅದು ಇದು ಮಾಡ್ತಾ ಇರ್ತೀನಿ. ಈ ಸರಿ ಮೋಸಂಬಿ ಜಾಸ್ತಿ ಇದ್ವು. ನೋಡಿ ಅಲ್ಲಿ ಚೀಲದಲ್ಲಿದೆ, ಅದಕ್ಕಂತ ಒಂದು ಗ್ಲಾಸ್ ಫುಲ್ ಖಾಲಿ ಮಾಡಿದ್ದೇನೆ. ಚೆನ್ನಾಗೈತೆ. ಚೆನ್ನಾಗಿದೆ. ಅವಳಿಂದ ಬೇಕು ಅಂತ ಅವಳೆ ಕರೆಕ್ಟಾಗಿ ಎಷ್ಟು 3 ಮೋಸಂಬಿಲಿ 4 ಗ್ಲಾಸ್ ಮಾಡ್ಕೊಂಡಿದ್ದೀವಿ. 1/4 ಲೀಟ್ರ್ ಹಾಲು, 1/4 ಲೀಟ್ರಿಗಿಂತ ಜಾಸ್ತಿ ಹಾಲು ಹಾಕಿದ್ದೀನಿ. ಕಾಯಿಸಿ ಆರಿಸಿ ತಣ್ಣಗಿರಬೇಕು. ಚೆನ್ನಾಗಿದೆ, ನೀವು ಅಷ್ಟೇ ಟ್ರೈ ಮಾಡಿ. ನೋಡಿ ಗೈಸ್, ಸ್ಕಿಪ್ಪಿಂಗ್ ಕಲ್ತ್ಕೊತಾ ಇದ್ದೀನಿ ನಾನು. ನಮ್ಮ ಅಣ್ಣನ ಸ್ಕೂಲಲ್ಲಿ ಕೊಟ್ರ ನಾನು ಪಕ್ಕ ಆಡ್ತೀನಿ ಕಣ. ಅದು ಇದು ಅಯ್ಯೋ ಇದ್ರಲ್ಲ ತಡಿ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಏನಾದರೂ ಒಂದು ತಿನ್ನೋಕ್ಕಿರಬೇಕು. ಆದರೂ ತಿನ್ನೋಕ್ಕೇನಿಲ್ಲ ಅಂದ್ಬಿಟ್ಟು ಜ್ಯೂಸೇ ಮಾಡಿಬಿಟ್ಟೆ ನಾನು ಬಂದ ತಕ್ಷಣವೇ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ನಾವು ನಿನ್ನೆ ಊರಿಗೆ ಹೋಗಿದ್ವಿ, ನಮ್ಮ ಗಣಪತಿ ಇರೋದ್ರು, ಏಜ್ ಆಗಿತ್ತು. ಹಂಗಾಗಿ ನಾವು ಊರಿಗೆ ಹೋಗಿ ಬೆಳಗ್ಗಿನ ಜಾವನೇ ಮನೆಗೆ ಬಂದುಬಿಟ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಿಲ್ಲ ನನಗೆ. ಊರಿಗೆ ಹೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಿಲ್ಲ. ಹೋದ್ವಿ ಬಂದ್ವಿ. ಮಕ್ಕಳು ಇಬ್ಬರು ಮನೇಲೇ ಇದ್ದರು. ನಮ್ಗೆ ಗೊತ್ತಿರೋದು ಹಿಂಗೆ ಮಧ್ಯರಾತ್ರಿ ಎಬ್ಬಿಸ್ತೀರ ನಮಗೆ. ಬಂದ್ಬಿಟ್ವಿ ಬಸ್ಸಲ್ಲೇ. ತುಂಬ ಒಂದು ಇದಾಯಿತು. ನಮ್ಮ ದೊಡ್ಡಪ್ಪ ಏಜ್ ಆಗಿತ್ತು, ಹಂಗಾಗಿ ಅವರಷ್ಟೇ ನಾವು ಬಾಳಿ ಬದುಕೋಣ.
ಮತ್ತು ಹಾಗೆ ಮಾವಿನ ಹಣ್ಣು ಕೂಡ ಇತ್ತು. ಮತ್ತು ಇಟ್ಟು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ಮಾವಿನ ಹಣ್ಣನ್ನ ನಾವು ಕಟ್ ಮಾಡಿ ತಿಂತಾಯಿದ್ವಿ. ನನ್ನ ಮಗಳು ಸಾಲ್ಟ್ ಎಲ್ಲ ಎತ್ಕೊಂಬಂದು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ, ನಾನು ಹಾಕ್ಕೊಂಡು ತಿಂತಾಯಿದ್ದೆ. ಸಖತ್ತಾಗಿತ್ತು. ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ನಮ್ಮಣ್ಣ ಹಣ್ಣು ಯಾರನ್ನು ಖಾರದಲ್ಲಿ ಹೆಚ್ಕೊಂಡು ತಿಂತಲ್ಲ ನಾಚ್ಕೊಂತ ಹಣ್ಣ ಯಾರು ಇದ್ರು ಗಾಯ್ಸ್ ಫುಲ್ ಹಣ್ಣಾಗೈತೆ, ಸ್ವೀಟ್ ಆಗೈತೆ, ಅದನ್ನ ಉಪ್ಪು ಖಾರದೊಳಗೆ ಚೆನ್ನಾಗಿರುತ್ತೆ ಗಾಯ್ಸ್. ನೋಡಿಬೇಕಾದ್ರೆ ನೀವು ಟೇಸ್ಟ್ ನೋಡಿ. ಫೋನೊಳಗಿಂದ ಹೆಂಗೆ ಟೇಸ್ಟ್ ನೋಡಕ್ಕೆ. ಇದಪ್ಪ ಪರ್ಫೆಕ್ಟ್ ಅಂದ್ರೆ ನಮ್ಮೂರಲ್ಲಿ. ಗೈಸ್ ಇದು ನನ್ನ ಜರ್ಸಿ ಸ್ಪೋರ್ಟ್ಸ್ದು. ಮತ್ತು ಇವಾಗ ಅಡುಗೆ ಯಾಕಂದರೆ ನಮಗೆ ಇವಾಗ ಸೈಡ್ಸೇ ತುಂಬ ಹೆವಿಯಾಗಿ ಹೋಗಿತ್ತು. ಸ್ವಲ್ಪ ಲೈಟಾಗಿ ಊಟ ಮಾಡಬೇಕು, ನಮ್ಮ ಮನೆಯವರಿಗೆಲ್ಲ ಬೇಕಲ್ಲ, ಅವ್ರು ನೈಟ್ ಶಿಫ್ಟ್ ಹೋಗ್ತಾಯಿದ್ರು. ಹಾಗಾಗಿ ಅನ್ನ ಸಾಂಬಾರಿತ್ತು ಸ್ವಲ್ಪ, ಅದನ್ನೇ ಬಿಸಿ ಮಾಡಿದ್ದೆ. ಅದಕ್ಕೆ ಬೋಟಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಬೋಟಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಮಾಡಲ್ಲ, ಇದೆಲ್ಲ ತುಂಬ ಅಪರೂಪ. 6 ತಿಂಗಳಿಗೋ ವರ್ಷಕ್ಕೆ ಒಂದೇ ಸರಿ ಮಾಡೋದು ನೋಡಿದ್ದು ನಾನು ಔಟ್ಸೈಡ್ ಫುಡ್ಡೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಏನಾಗುತ್ತೆ, ನನ್ನ ಮಗಳು ಕೇಳಿದ್ಲು ಕಲರ್ ಬೋಟಿ ಬೇಕಮ್ಮ ಅಂದ್ಬಿಟ್ಟು ಒಂದು ಸ್ವಲ್ಪ 10 ರೂಪಾಯಿಗೆ ಅಷ್ಟೇ ತೊಗೊಂಬಂದಿದ್ದೀನಿ ನಾನು. ಅದೇ ಬೇಜಾನ್ ಆಗೋಯ್ತು. ನೋಡೋಕೆ ಚೆನ್ನಾಗಿದೆ ಅಷ್ಟೇ. ಇದೆಲ್ಲ ಆಯಿಲ್ ಫುಡ್ ಅಲ್ವಾ, ಸುಮ್ಮನೆ ಹೆಲ್ತ್ ಎಫೆಕ್ಟು. ನಾನು ಆ ಥರದ್ದೆಲ್ಲ ನಾನು ಜಾಸ್ತಿ ಲೈಕ್ ಮಾಡಲ್ಲ. ಫ್ರೂಟ್ಸ್ ಜ್ಯೂಸು ಮತ್ತು ನಾನ್ ವೆಜ್ಜು, ಮುದ್ದೆ, ಅನ್ನ, ಸಾಂಬಾರು, ಪಲ್ಯಗಳು ಇಂಥದ್ದೇ ಜಾಸ್ತಿ ಮಾಡೋದು ನಾನು. ಮತ್ತು ಎಲ್ಲ ಪಿಜ್ಜಾ ಅಂತೆ, ಅವು ಇವು, ಎಗ್ ಪಪ್ಸ್ ಅಂತೆ, ಬೇಕ್ರಿ ಐಟಮು, ಕೇಕು ಅವೆಲ್ಲ ಇಲ್ಲ. ಯಾರಾದರೂ ಸುಮ್ಮನೆ ಕೊಟ್ಟರೆ ತಿಂತೀನಿ ಅಷ್ಟೇ. ಓವರಾಗೆಲ್ಲ ತಿನ್ನೋಕೆ ಹೋಗಲ್ಲ. ತೊಗೊಂಡ್ಬಿಟ್ಟು ಚೆನ್ನಾಗಿತ್ತು ಬೋಟಿ. ಅಪರೂಪಕ್ಕೆ ಹಲ್ವಾ ಮಾಡ್ತೀವಿ, ಹಾಗಾಗಿ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಅವಳೇ ತಿಂದಳು ಜಾಸ್ತಿ. ಮಕ್ಳಿಗೆ ಇಷ್ಟ ಆಗುತ್ತೆ, ನಮಗೇನು ಮಾಮೂಲಿ ಸೊಪ್ಪು ಸಾಂಬಾರು ಮಾಡಿದ್ದೆ, ಅನ್ನ ಇತ್ತು ಅಷ್ಟೇ. ಸೈಡ್ಸ್ ಏನಿಲ್ಲ ಅಂದ್ಬಿಟ್ಟು ನಾವು 10 ರೂಪಾಯಿದು ಬೋಟಿ ತಂದು ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಊರಿಗೆಲ್ಲ ಹೋಗಿ ಬಂದ್ವಲ್ಲ, ಅವ್ರಿಗೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಯಿತು, ಹಂಗಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಅವ್ರು ಏನೋ ಒಂದು ಬೋರ್ಡ್ ಹಾಕಿದ್ರು, ಅದು ಇಂಗ್ಲೀಷಲ್ಲಿ ಇತ್ತು, ನನಗೆ ಅಷ್ಟು ಕ್ಲಿಯರಾಗಿ ಓದೋಕ್ಕೆ ಬಂದಿಲ್ಲ. ಏನೋ ಒಂಥರ ಹ್ಯಾಪಿ ಥರ, ಎಲ್ಲನೂ ಹ್ಯಾಪಿಯಾಗಿರಿ ಅನ್ನೋ ಥರ ಪಾಸಿಟಿವ್ ಆಗಿ ತೊಗೊಳ್ಳಿ ಎಲ್ಲನೂ ಅಂದ್ಬಿಟ್ಟು ಒಂಥರ ಏನೋ ಇತ್ತು, ಚೆನ್ನಾಗಿತ್ತು. ಹಾಗಾಗಿ ಅದನ್ನ ವೀಡಿಯೋ ಮಾಡಿಕೊಂಡೆ. ಅವ್ರಿಗೆ ಗ್ಯಾಸ್ಟ್ರಿಕ್ ಥರ ಏನೋ ಹಿಡ್ಕೊಂಡಂಗೆ ಆಗಿತ್ತು, ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಹೊಸ ಹಾಸ್ಪಿಟಲ್ಲು, ಪರವಾಗಿಲ್ಲ, ಚೆನ್ನಾಗಿ ಮಾತಾಡಿಸಿದ್ರು, ಚೆನ್ನಾಗಿ ನೋಡಿದರು ನಮ್ಮ ಮನೆಯವ್ರನ್ನ. ಮತ್ತು ಅವ್ರಿಗೆ ಏನೋ ಸುಸ್ತಾಗ್ತಾಯಿದೆ ಅಂದರು. ಸರಿ ಬಾ, ನಾನೇ ಕರ್ಕೊಂಡೋದೆ ಬೇಕ್ರಿಗೆ. ಮೂಸಂಬಿ ಜ್ಯೂಸು ಕುಡಿಸ್ದೆ, ಮತ್ತು ಒಂದು ಎಗ್ ಪಪ್ಸ್ ಕುಡಿಸ್ದೆ. ನನ್ನ ಮಗಳಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬ ಇಷ್ಟ, ಅದನ್ನು ಕೂಡ ನಾನು ತಗೊಂಡೆ ಅಲ್ಲಿಗೆ ಮನೆಗೆ ಅಂದ್ಬಿಟ್ಟು. ನನಗೆ ಬಟರ್ ಫ್ರೂಟ್ ತುಂಬ ಇಷ್ಟ, ನನ್ನ ಮಗಳಿಗೆ ಡ್ರ್ಯಾಗನ್ ಫ್ರೂಟ್ ಇಷ್ಟ. ನಮ್ಮ ಮನೆಯವ್ರಿಗೆ ಯಾವುದೋ ಒಂದು, ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಯಾವುದೋ ಒಂದು ನೋಡಿ ತೊಗೊಂಬಂದೆ. ಡ್ರ್ಯಾಗನ್ ಫ್ರೂಟು ತಂದ್ಬಿಟ್ಟು ನಾನು ಎಷ್ಟು ಈಸಿ, ಚಾಕು ಬೇಕಾಗೇ ಇಲ್ಲ ಇದಕ್ಕೆ. ನಿಜ, ನಾನು ಡ್ರ್ಯಾಗನ್ ಫ್ರೂಟ್ ತರೋದೆಲ್ಲ ಅಪರೂಪ. ಏನೋ ಹೋದ್ನಲ್ಲ ಔಟ್ಸೈಡ್ ಅಂದ್ಬಿಟ್ಟು ತೊಗೊಂಡು ಬಂದೆ, ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು. ಸಿಗಲ್ಲ ಇದು, ಆಲ್ಮೋಸ್ಟು ನಮ್ಮ ಕಡೆ ಸಿಗಲ್ಲ, ಇಲ್ಲಿ ನಮ್ಮ ಏರಿಯಾದಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಕೆ.ಜಿನೇ ರೇಟ್ ಜಾಸ್ತಿ ಇದೆ, 250, 300 ಆ ಥರ ಇದೆ. ನಾನು ಅರ್ಧ ಕೆ.ಜಿ ಮಾತ್ರ ಎತ್ಕೊಂಡ್ಬಂದೆ, ಚಿಕ್ಕದು 2 ಹಣ್ಣು. ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಚೆನ್ನಾಗಿತ್ತು. ನನ್ನ ಮಗಳಿಗೆ ಕಲರ್ ನೋಡಿ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಹಣ್ಣು ಮಾತ್ರ ಚಪ್ಪೆ ಇತ್ತು. ನನಗೆ ಬಟರ್ ಫ್ರೂಟ್ ಅಂದರೆ ತುಂಬ ಇಷ್ಟ ಆಗುತ್ತಪ್ಪ, ಅದೊಂದೇ ನನಗೆ ಇನ್ಯಾವುದು ಇಷ್ಟ ಆಗಲ್ಲ.
ಸೊ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾಯಿದ್ದೀರಾ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಜವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಬೇಡ ಪರವಾಗಿಲ್ಲ. ಸೊ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಜನ ಹಿಂಗೆ ವಿಡಿಯೋ ನೋಡ್ತಾ ಇದ್ದಾರೆ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ಮಗನಿಗೆ ತಿಂತಾನೆ, ಇಷ್ಟ ಆಗಿದೆ ಅವನಿಗೆ. ಅಂದರೆ ಅದು ಹಣ್ಣು ಅಷ್ಟು ಸ್ವೀಟ್ ಇರಲ್ಲ, ಸ್ವಲ್ಪ ಚಪ್ಪೆ ಇರುತ್ತೆ. ನನಗೆ ಇಷ್ಟ ಇಲ್ಲ ಇದು, ಅದಕ್ಕೆ ಮುಖ ಒಂಥರ ಆಗ್ತಿದೆ. ನನಗೆ ಇಷ್ಟ ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಕ್ಕಳಿಗೂ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಫಸ್ಟು ತಿಂದ್ಬಿಡ್ತೀನಿ. ನನಗಿಷ್ಟ ಇಲ್ಲ ಅಂದರೆ ನಾನು ಅಲ್ಲೇ ಬಿಟ್ಬಿಡ್ತೀನಿ ಅದನ್ನು. ಅದು ನನ್ನ ಪಾಲಿಸಿ. ನನ್ನ ಮಗಳು ನೋಡಿ ಎಷ್ಟು ಖುಷಿ ಆಯ್ತಿದೆ ಅವಳಿಗೆ. ತಿಂತಾಳೆ ಅವಳು. ಅದಕ್ಕೆ ಅವಳಿಗೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ಇನ್ನೊಂದು ಹಣ್ಣು ಕೂಡ ಇದೆ, ಅದು ಅವಳೇ ಎತ್ತಿಕೊಂಡ್ಬಿಟ್ಟವಳೆ. ಅವ್ರ ಅಣ್ಣ ತಿಂತಾನೆ ಅಂದ್ಬಿಟ್ಟು ಎತ್ತಿಕೊಂಡ್ಬಿಟ್ಟವಳೆ. ಏನಾದರೂ ಮಾಡ್ಕೊ ಅಂತ ಬಿಟ್ಬಿಟ್ಟೆ. ಇನ್ನೂ ಒಳಗಡೆ ಇತ್ತು. ಈ ಬೀಜ ಮೋಸ್ಟ್ಲಿ ಹಾಕಿದರೆ ಹುಟ್ಟುತ್ತೇನೋ ಗೊತ್ತಿಲ್ಲ, ಹಾಕಿ ನೋಡಬೇಕು ಒಂದು ಸಾರಿ. ಇದು ನನ್ನ ಫ್ರೆಂಡ್ ಊರಲ್ಲಿ ತುಂಬ ಸಿಗುತ್ತೆ. ಒಂದು ಟೈಮ್ ತಂದುಕೊಟ್ಟಿದ್ಲು. ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಪಾಪ ನಮ್ಮನೆಯವರಿಗೆ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ಅದು ಗ್ಯಾಸ್ಟ್ರಿಕ್ ಏನೋ ಮೋಸ್ಟ್ಲಿ ಪೊಕ್ಕೆ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಹಂಗಾಗಿ ನೋಡಿ, ಮೋಸ್ಟ್ಲಿ ಇದಕ್ಕೆ ಇರಬೇಕು. ಸರಿ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.